ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಿ ಎಲ್ಲರೂ? ಈಗ ನಾ ಬಂದ ಹಲಸಿಗೆ. ಇದು ಹಲಸಿಯಾಗಿರೋದು ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ವಾಪಸ್ ಬರುವಾಗ ಬರೋನು. ಈಗ ಹಲಸಿದ ಆಯ್ತು ಹೊಂಟ ನಾವು ಊರಾಗ. ಇದು ರೈಟ್ ಸೈಡ್ ರೋಡ ನಂದಗಡಿಯಿಂದ ಬರ್ತೈತಿ. ಈಗ ನಾವು ರಾಮತೀರ್ಥ ಮಂದಿರಕ್ಕೆ ಹೋಗ್ತೇವೆ. ಇಲ್ಲೇ ರೈಟ್ ಸೈಡ್ ಹೊಳೋದಿತ್ತದ ಆ ಮಂದಿರಕ್ಕೆ ಹೋಗಾಕ. ಆದ್ರೆ ನಮ್ಗೆ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಯ್ತು. ಕಾಸ ಮುಂದೆ ಒಂದು 8 ಕಿಲೋಮೀಟ್ರ್ ಹೋಗಿ ಕಾಸ ಮತ್ತು ಅಲ್ಲೇ ಹೊಲ್ದಾಗ ಕೆಲಸ ಮಾಡತ್ತಾರ ಒಂದಿಬ್ಬರ. ಅವ್ರನ್ನ ಕೇಳಿ ಕಾಸ ವಾಪಸ್ ಬಂದಿಲ್ಲ. ಯಾಕಂದ್ರೆ ಬರೋ ಮಠ ಅಂದ್ರೆ ಭಾಳ ತೊಂದರೆ ಆಯ್ತು. ಇಲ್ಲೇ ಅದೇ ಸಿಗಲ್ಲ, ಒಂದು 20 ಕಿಲೋಮೀಟ್ರ್ ಎಲ್ಲ ಸುತ್ತಾದ ಬಂದವು. ಆಮೇಲೆ ಕಡಿದ ಅಷ್ಟಕ್ಕೆ ಕೇಳ್ಕೊಂತ ಬಂದವು. ಆದ್ರೆ 1 ಕಿಲೋಮೀಟ್ರ್ ಗಾಡಿ ಕೆಳಗೆ ಹಚ್ಕೊಂಡವು. ಇಲ್ಲೇ ಈಗ ಬಂದ ಇಲ್ಲಿ ನಡ್ಕೊಂತ ಬಂದ ಮ್ಯಾಲೆ ನೋಡ್ರಿ. ಇಲ್ಲಿ ಬರ್ಬೇಕಂದ್ರೆ ಭಾಳ ತ್ರಾಸ ಆಯ್ತು. ಎಲ್ಲಿ ಬರ್ಬೇಕು ಏನು ಗೊತ್ತಾಗಲಿಲ್ಲ. ಎಲ್ಲ ಕೇಳ್ಕೊಂತ ಈ ಗುಡ್ ಕಾಣೋದಿಲ್ಲ. ಅಲ್ಲಿ ಮಠ ಹೋಗಿ ಕಾಸು ಎಲ್ಲ ಸುತ್ತ ಮತ್ತು ಅಲ್ಲಿ ಕೇಳಿ ಅವ್ರನ್ನ ವಾಪಸ್ ಬಂದ್ರಿ ಕಡೆ. ನೋಡ್ರಿ ಹಲಸಿ ಹಂಗೈತಿ ನೋಡ್ರಿ. ಗುಡಿ ಇಲ್ಲಿ ಐತಿ ಮ್ಯಾಲೆ. ಈ ಗುಡಿ ಹಲಸಿಂದ 3 ರಿಂದ 4 ಕಿಲೋಮೀಟ್ರ್ ಆಗ್ತೈತಿ. ಬೈಕ್ ತೊಗೊಂಬಂದ್ರೆ ಡೈರೆಕ್ಟ್ ಇಲ್ಲೇ ಬರ್ತೈತಿ. ಫುಲ್ ಆಫ್ ರೋಡಿಂಗ್ ಮಾಡ್ಕೊಂಡು ಬಂದವನು. ಕಾರ್ ತೊಗೊಂಬಂದ್ರೆ ಅಲ್ಲೇ ಕೆಳಗೆ ಒಂದು 2.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಗುಡ್ಡದಾಗ ನಡ್ಕೊಂಡು ಬರ್ಬೇಕಾಕೈತಿ. ಇವೆಲ್ಲ ಗಾಡಿಗಳು ಹೆಂಗೆ ತೊಗೊಂಬಂದಾರೆ. ಆಮೇಲೆ ಇಲ್ಲಿ ನಮ್ಗೆ ಆದೇಶ ಇಲ್ಲ. 4 ಕಡೆ ಸುತ್ತ ಅದ ಅದಕ್ಕೆ ಅಲ್ಲೇ 1 ಕಿಲೋಮೀಟ್ರ್ ಹಿಂದೆ ಹಚ್ಕೊಂಡ ಗಾಡಿ. ನೋಡ್ರಿ ಫೈನಲ್ಲಿ ಗುಡಿ ಬಂದು. ಈಗ ಇದಕ್ಕೆ ರಾಮತೀರ್ಥ ಮಂದಿರ ಅಂತಾರು ಮತ್ತು ರಾಮಲಿಂಗೇಶ್ವರ ಮಂದಿರನು ಅಂತಾರೆ. ಇದಕ್ಕೆ ಭಾಳ ಹಳೆ ಕಾಲದಂದು ಐತದ. ಇನ್ನು ಈ ಗುಡಿ ಕದಂಬರ ಆಡಳಿತದಾಗಿಂದ ಐತದ ಗುಡಿ. ಇನ್ನು ಈ ಗುಡಿಯಾಗ ಶಿವಲಿಂಗ ಐತಿ. ಇಲ್ಲೆಲ್ಲ ಅಡ್ಡಾಡ್ಯ ನೋಡ್ಕಾಸ್ ಮುಗೀತೀಗ. ಇನ್ನು ಮುಂದೆ ಹೋಗೋಣ ಹಲಸಿಗೆ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಬೈಕ 1 ಕಿಲೋಮೀಟ್ರ್ ದೂರ ಹಚ್ಚಿ ಬಂದವ ಅಲ್ಲಿ ಕೆಳಗೆ. ಅಲ್ಲಿ ಮಟ್ಟ ನಡ್ಕೊಂತ ಹೋಗ್ಬೇಕೀಗ. ನೋಡ್ರಿ ಇದು ನರಸಿಂಹಸ್ವಾಮಿ ದೇವಸ್ಥಾನ ಹಲಸಿ ಹೋಗಿದ್ದು. ನೋಡ್ರಿ ವಿಡಿಯೋ ಹೆಂಗೆ ಅನಿಸ್ತು. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. Thank you.